ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು RPC ಲೇಔಟ್ ಹಂಪಿ ನಗರ್ಗೆ ಬಂದಿರುವಂಥದ್ದು ಇಲ್ಲಿ ದೋಸೆ ಅಂತೂ ತುಂಬ ಚೆನ್ನಾಗಿ ಸಿಗುತ್ತಂತೆ ದೋಸೆಗೆ ಸಿಕ್ಕಾಬಟ್ಟೆ ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇಲ್ಲಿ ದೋಸೆಗೋಸ್ಕರನೇ ಹುಡುಕೊಂಬಂದು ತಿನ್ನುವಂಥವರು ಎಷ್ಟೊಂದು ಚೆನ್ನಾಗಿದ್ದಾರೆ ಸೊ ಹಾಗಾಗಿ ನಾವು ಇವತ್ತು ಬಂದಿರುವಂಥದ್ದು ಶ್ರೀ ವೀರಭದ್ರೇಶ್ವರ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ದೋಸೆ ಅಲ್ಲದೆ ನಿಮಗೆ ರೈಸ್ ಬಾತು ಸಿಗುತ್ತೆ ಮತ್ತು ವಡೆ ಸಿಗುತ್ತಂತೆ ಸೊ ವಡೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಿದ್ರು ಸೊ ಟೇಸ್ಟ್ ಮಾಡಬೇಕು ವಡೆ ಕೂಡ ತಗೋಬೇಕು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ರೋಸ್ಟ್ ದೋಸೆ ಅಲ್ವಾ? ಹೌದು ಅವರು ತುಂಬ ರೋಸ್ಟ್ ಕೇಳ್ತಾರೆ ಹುಡುಗರು. ರೋಸ್ಟ್ ಅನ್ನೋಕೆ ಸ್ವಲ್ಪ ದೊಡ್ಡದಾಗಿ ಹಾಕ್ಬೇಕಾ? ದೊಡ್ಡದಾಗಿ ಹಾಕ್ಕೊಡ್ತೀನಿ ರೋಸ್ಟ್. ಹಾಂ ಅಲ್ಲಿಗೆ ಹೋಗಿದ್ದ ಬಿಸಿ ಹಾಕಿದ್ದೆ ಕೊಟ್ಟಿದ್ದೀವಿ ಹೋಗಿ ಹಾಕಿ. ಹಾಂ ಇವ್ರು ಮೂರು ತುಪ್ಪದ ಮೂರು ತುಪ್ಪದ ಎರಡು ಇಲ್ಲಪ್ಪ ನಾನು ಅವರು ಇದ್ದರೆ ನಾನು ಹೇಳಿಲ್ಲ ಅದು ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಕತೆ ಹೇಳ್ತಾರೆ. ಹೇಳು ನೀನು ಇದೆಯಾ ಅಂತ ಅಂದರೆ ನನಗೆ ಏನಾಗಬೇಕು ನೈಟ್ ಮಾಡಿರ್ತಾರೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ವೀರಭದ್ರ ಆರಾಧ್ಯ ಅಂದ್ಬಿಟ್ಟು. ವೀರಭದ್ರ ಆರಾಧ್ಯ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಶ್ರೀ ವೀರಭದ್ರೇಶ್ವರ ಟಿಫನ್ ಸೆಂಟರ್? ಈ ವೀರಭದ್ರೇಶ್ವರ ಟಿಫನ್ ಸೆಂಟರ್ ಶುರುವಾಗ್ಬಿಟ್ಟು 18 ವರ್ಷ ಆಯಿತು ಸರ್. ನಮ್ಮದು 18 ವರ್ಷ ಆಯಿತು ಸರ್. ನಾವು ಇಲ್ಲೇ ಮೇಲ್ಗಡೆ ಮೇನ್ ರೋಡಲ್ಲೇ ಇದ್ವಿ. ಓಕೆ. ಇಲ್ಲಿ ಬಂದ್ಬಿಟ್ಟು ಈಗ 6 ತಿಂಗಳಾಯಿತು. ನಾವು ಅಲ್ಲಿ ಖಾಲಿ ಸೈಟಲ್ಲಿ ಇದ್ವಿ. ನಾವು ಖಾಲಿ ಸೈಟಿಂದ ಅಂಗಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂಗಡಿ ಮಾಡ್ಕೊಂಡಿದ್ದೀವಿ. ಓಕೆ. ಈಗ 6 ತಿಂಗಳಾಯ್ತು ಇಲ್ಲಿಗೆ ಬಂದಷ್ಟೇ. ಓಕೆ. ಏನೇನೆಲ್ಲ ಸಿಗುತ್ತೆ ಸರ್? ಸರ್ ಇವತ್ತು ಸೋಮವಾರ ಬಂದ್ಬಿಟ್ಟು ಟೊಮೊಟೊ ಬಾತು, ಚಿತ್ರಾನ್ನ, ಇಡ್ಲಿ, ವಡೆ, ದೋಸೆ ಇರುತ್ತೆ ಸರ್. ಓಕೆ. ಭಾನುವಾರ ಬಂದ್ಬಿಟ್ಟು ಪಲಾವು, ಶಾವಿಗೆ ಬಾತು, ಶಾವಿಗೆ ಪಾಯಸ, ಇಡ್ಲಿ, ತಟ್ಟೆ ಇಡ್ಲಿ, ಸಣ್ಣ ಇಡ್ಲಿ, ದೋಸೆ ಎಲ್ಲ ಇದು ಮಾಡ್ತೀವಿ. ತುಂಬಾ ಚೆನ್ನಾಗಿ ಸ್ವೀಟ್ ಕೂಡ ಇರುತ್ತೆ. ಸ್ವೀಟ್ ಇರುತ್ತೆ, ಪಾಯಸ ಇರುತ್ತೆ. ಓಕೆ. ರೆಗ್ಯುಲರ್ ಐಟಮ್ ಅಂದ್ರೆ ಇಡ್ಲಿ ಮತ್ತು ದೋಸೆ. ವಡೆ ಇದ್ದೇ ಇರುತ್ತೆ, ರೆಗ್ಯುಲರ್ ಇದ್ದೇ ಇರುತ್ತೆ. ವಡೆ ಅಪ್ಪ ಅವ್ರಿಗೆ ಏನೇನೋ ಸ್ವಲ್ಪ ಹುಷಾರು ಇದಾಯ್ತು ಅಂದ್ರೆ ವಡೆ ಈಗಲೂ ತಂದೆಯವರೇ ವಡೆ ಮಾಡುವ? ತಂದೆಯವರೇ ವಡೆ ಮಾಡುವಂಥದ್ದು. ಎಷ್ಟು ಸರ್ ಏಜ್ ಅವ್ರಿಗೆ? 75. 75. ಈ ಏಜಲ್ಲೂ ಮಾಡ್ತಾರೆ, ಖುಷಿ ಅದು. ಓಕೆ. ಹೋಟೆಲ್ 18 ವರ್ಷದಿಂದ ಶುರುವಾಗಿದ್ದು ಯಾರು ಶುರು ಮಾಡಿದ್ದು? ಅಪ್ಪಾಜಿ ಅವರು ಶುರು ಮಾಡಿದ, ನೀವೇ ಶುರು ಮಾಡಿದ? ನಾವೇ ಶುರು ಮಾಡಿದ್ವಿ. ನೀವೇ ಶುರು ಮಾಡಿ? ಹೌದು ಸರ್. ಅಪ್ಪ ಅವರು ಅವಾಗ ಅಡುಗೆ ಕಾಂಟ್ರಾಕ್ಟರ್ ಇದ್ರು. ಅವರು ಊರಲ್ಲೇ ಅವ್ರ ಮದುವೆಗಳು ಇದೆಲ್ಲ ಇದು ಮಾಡ್ತಾ ಇದ್ರು. ಓಕೆ. ಅವ್ರ ಕೈಲಿ ಆಗಲ್ಲ ಅಂದ್ಬಿಟ್ಟು ನಾವು ಮದುವೆಗೆ ಹೊಸ್ತು ಅವಾಗ ಇಲ್ಲೇ ಇದು ಮಾಡಿಕೊಂಡು RPC ಹೋಟೆಲೇ ಇದು ಮಾಡ್ತಾ ಇದ್ವಿ. ಅಕ್ಕ ಮನೇಲಿ ಇದ್ವಿ. ಅಕ್ಕ ಅವರು ಈ ಥರ ಹಿಂಗೆ ಮಾಡಿ ಅಂತಂದ್ರು. ಅದಕ್ಕೆ ಅವಾಗಿಂದ ಶುರು ಮಾಡಿದ್ದು. ಚಿಕ್ಕದಲ್ಲಿ ಮಾಡಿದ್ದು ನಾವು ಇಷ್ಟು ಮಾತ್ರ ಇದು ಮಾಡಿ. ಹೌದು. ಮತ್ತೆ ಇನ್ನು ನಾನು ನೋಡ್ದಂಗೆ ಬಹಳ ಜನ ಇಷ್ಟಪಡ್ತಾ ಇದ್ದಿದ್ದು ದೋಸೆ ಸರ್. ದೋಸೆ ಅದು ಸಿಕ್ಕಾಬಿಟ್ಟೆ ಹೋಗುತ್ತೆ. ಹೌದು ಸರ್. ಸೊ ಏನು ಸರ್ ಅಂಥದ್ದು ಸೀಕ್ರೆಟ್ ಉಂಟು ಆ ದೋಸೆಯಲ್ಲಿ? ಏನಿಲ್ಲ ಸರ್, ಮಾಮೂಲಿ ಇದೇನೆ. ಮನೇಲಿ ಯಾವ ಥರ ಮಾಡ್ತೇವೆ ನಾವು ಅದೇ ಥರನೇ. ನಾವಂತೂ ಒಂದು ಸೋಡಾ ಹಾಕೋದಿಲ್ಲ, ಯಾವುದಕ್ಕೂ ಏನಕ್ಕೂ ಸೋಡಾ ಹಾಕೋದಿಲ್ಲ. ಇಡ್ಲಿಗೆ ಮಾತ್ರ ಲೈಟಾಗಿ ಇದ್ದೇ ಇರುತ್ತೆ ಅದು. ಯಾಕಂದರೆ ಇಡ್ಲಿ ಇದು ಹಾಕ್ಲಿಲ್ಲ ಅಂದರೆ ನಾವೇ ಅಂತಲ್ಲ, ಯಾರೇ ಆಗಲಿ ಸೋಡಾ ಹಾಕ್ಲಿ ಅಂದರೆ ಇಡ್ಲಿ ಬರೋದೇ ಇಲ್ಲ. ಓಕೆ. ಅದಕ್ಕೋಸ್ಕರ ನಾವು ಲೈಟಾಗಿ ಸೋಡಾ ಹಾಕಿ ಇಡ್ಲಿ ಇದು ಮಾಡ್ತೀವಿ. ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಇದು ಉಪಯೋಗಿಸೋದಿಲ್ಲ. ಓಕೆ. ಹೌದು. ಹಾಗಾಗಿ
ದೋಸೆನೂ ಬಹಳ ಇಷ್ಟಪಡ್ತಾರೆ. ಹೌದು ಖಂಡಿತ ಸರ್, ಎಲ್ಲರೂ ತುಂಬಾ ಇಷ್ಟಪಡೋದೇ ದೋಸೆಗೆ. ಹಾಗೆ ವೈಟಿಂಗ್ ಅಲ್ಲಿ ಇದ್ದಾರೆ, ನಾವು ಇಲ್ಲಿ ಮಾತಾಡೋದ್ರಿಂದ ಸರ್ ಖಂಡಿತ ಇದು ಮಾಡ್ತೀವಿ, ಅದರಲ್ಲೇನಿದೆ. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಮತ್ತೆ ತುಪ್ಪದ ದೋಸೆ ಅಂತೂ, ತುಪ್ಪದ ದೋಸೆ ಇದೆಲ್ಲ ತುಂಬಾ ಇಷ್ಟಪಡ್ತಾರೆ. ತುಂಬಾ ಇಷ್ಟಪಡ್ತಾರೆ. ಓಕೆ, ತುಪ್ಪದ ದೋಸೆನೇ ಚೆನ್ನಾಗಿ ಹೋಗುತ್ತೆ. ಅವಾಗಿಂದನೂ ದೋಸೆ ಇದೆಯಾ ಫ್ರಮ್? ಹೌದು ಸರ್. ಅವಾಗ ಎಷ್ಟಿದೆ ಸರ್ ದೋಸೆ? ಅವಾಗ ನೀವು ಸ್ಟಾರ್ಟ್ ಆವಾಗ ನೀವು ನಂಬೋದೇ ಇಲ್ಲ ಬಿಡಿ. ಆವಾಗ 5 ರೂಪಾಯಿ ಒಂದು ದೋಸೆ ಸರ್. 5 ರೂಪಾಯಿ 5 ರೂಪಾಯಿ ಒಂದು ದೋಸೆ. ಇವತ್ತು 25 ರೂಪಾಯಿ ಒಂದು ದೋಸೆ. 25 ರೂಪಾಯಿ ಹಾಂ ಸರ್. ಶುರು ಮಾಡಿದಾಗ 5 ರೂಪಾಯಿ ಒಂದು ದೋಸೆ. 2 ದೋಸೆ 10 ರೂಪಾಯಿ. ಅವಾಗ ಇಡ್ಲಿ ಕೂಡ ಅಷ್ಟೇನೆ ಸರ್, 2 ರೂಪಾಯಿ ಒಂದು ಇಡ್ಲಿ. ನಾವು ಶುರು ಮಾಡೋದು 2 ರೂಪಾಯಿ ಒಂದು ಇಡ್ಲಿ. ಚಿಕ್ಕ ಇಡ್ಲಿ. ತಟ್ಟೆ ಇಡ್ಲಿ ಅವಾಗ ಇದು ಮಾಡ್ತಾ ಇರ್ಲಿಲ್ಲ. ಚಿಕ್ಕ ಇಡ್ಲಿ 2 ರೂಪಾಯಿ ಅವಾಗ ನಾನು ಶುರು ಮಾಡಿದಾಗ. ರೈಸ್ ಬಾತು 10 ರೂಪಾಯಿ ಫುಲ್ಲು. ಅವಾಗ 5 ರೂಪಾಯಿ ಹಾಫ್ ರೈಸ್ ಹಂಗೆ ಕೊಡ್ತಿದ್ದೆ. ಹಾಂ, ಇವತ್ತು 40 ರೂಪಾಯಿ, 25 ರೂಪಾಯಿ ಹಾಫ್ ರೈಸ್. ಹಂಗೆ ಏನಂತಂದ್ರೆ ಇವಾಗಿನ ರೇಟು ಹಂಗಿದೆ ಸರ್. ಹೌದು ಸರ್, ತುಂಬ ಇದು ಮಾಡ್ತಾರೆ. ಹೌದು. ಮತ್ತೆ ಇನ್ನು ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ಸ್ ಸರ್ ಬಂದು ಬೆಳಗ್ಗೆ 8ರಿಂದ 12 ಗಂಟೆ ತನಕ ಇರ್ತೀರಿ ಬೆಳಗ್ಗೆ ಹೊತ್ತು. ಸಂಜೆ ಕೂಡ ಮಾಡ್ತಾ ಇದ್ದೀವಿ, ಸಂಜೆ ಕೂಡ ಇರುತ್ತೆ. 6ರಿಂದ 10 ಕಾಲವರೆಗೂ ಇರ್ತೀವಿ ಸರ್. ಅಂದ್ರೆ ಬೆಳಗ್ಗೆ ಏನು ಐಟಮ್ ಇರುತ್ತೆ? ಇಲ್ಲ, ಸಂಜೆ ಬೇರೆ ಇರುತ್ತೆ. ಸಂಜೆ ಮಸಾಲೆ ದೋಸೆ, ಈರುಳ್ಳಿ ದೋಸೆ ಆ ಥರ ಇರುತ್ತೆ. ಮತ್ತು ರೈಸ್ ಬಾತು, ಚಪಾತಿ, ತಟ್ಟೆ ಇಡ್ಲಿ ಇರುತ್ತೆ. ಅವಾಗ ಸ್ಪೆಷಲಿ ತಟ್ಟೆ ಇಡ್ಲಿ ಇರುತ್ತೆ. ಬಿಸಿ ಬಿಸಿ ಇಲ್ಲೇ ಇದು ಮಾಡಿ ಕೊಡ್ತಾ ಇರ್ತೀವಿ ತಟ್ಟೆ ಇಡ್ಲಿ. ಚೆನ್ನಾಗಿರುತ್ತೆ. ಸೂಪರ್ ಸರ್. ಇನ್ನು ಮತ್ತೆ ಹೋಟೆಲ್ ಇರುವಂಥ ಏರಿಯಾ ಮತ್ತೆ ಇಲ್ಲಿಗೆ ಬರಬೇಕು ಅಂದರೆ ಇದು RPC ಲೇಔಟು, 8th ಮೇನ್ ರೋಡು ಡೌನು. ಓಕೆ. ಪಿಜ್ಜಾ ಇಲ್ಲೇ ಪಕ್ಕದಲ್ಲೇ ಪಿಜ್ಜಾ ಇದು ಕೂಡ ಇದೆ. ನಿಮ್ಗೆ ಇಲ್ಲಿ ಬಂದರೆ ಗೊತ್ತಾಗ್ಬಿಡುತ್ತೆ ಸರ್. ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀರಭದ್ರೇಶ್ವರ ಟಿಫನ್ ಸೆಂಟರಲ್ಲಿ ಫಸ್ಟ್ ನಾವು ತೊಗೊಂಡಿರುವಂಥದ್ದು ತುಪ್ಪದ ದೋಸೆನೇ ಬಹಳ ಹೋಗ್ತಾ ಇದ್ದಿದ್ದು. ಸೊ ಹಾಗಾಗಿ ನಾವು ಫಸ್ಟ್ ತೊಗೊಂಡಿದ್ದೆ ದೋಸೆ ಬಿಟ್ಟರೆ ರೈಸು ಸಿಗುತ್ತೆ, ಚಿತ್ರಾನ್ನ ಹಾಗೂ ರೈಸ್ ಬಾತು ಇರುವಂಥದ್ದು. ಇಡ್ಲಿನೂ ಇದೆ, ಇಡ್ಲಿ ತೊಗೊಳ್ಳಿಲ್ಲ, ಕಾರಣ ದೋಸೆ ಬಹಳ ಹೆಸರುವಾಸಿ ಇಲ್ಲಿ. ಹಾಗಾಗಿ ತುಪ್ಪದ ದೋಸೆ ತೊಗೊಂಡಿದ್ದೀವಿ. ತುಪ್ಪದ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ಮತ್ತು ಗಟ್ಟಿ ಚಟ್ನಿ ತೊಗೊಂಡಿರೋಂಥದ್ದು. ತೊಗೊಂಬಮ್ಮ ದೋಸೆ ಪಲ್ಯ ಸ್ವಲ್ಪ ಸೈಡ್ಗೆ ಹಾಕೋಣ. ದೋಸೆ ಅಂತೂ ಅದ್ಭುತವಾಗಿದೆ. ಫಸ್ಟು ಆಲೂಗಡ್ಡೆ ಪಲ್ಯ ಜೊತೆ ತೊಗೊಂಬಿಡೋಣ. ಬೆಳಿಗ್ಗೆ ಹೊತ್ತು ನಿಮಗೆ 2 ಥರ ದೋಸೆ ಸಿಗುವಂಥದ್ದು, ತುಪ್ಪದ ದೋಸೆ ಮತ್ತು ಪ್ಲೈನ್ ದೋಸೆ ಮಾತ್ರ ಸಿಗುತ್ತೆ. ಸಂಜೆ ಹೊತ್ತು ನಿಮಗೆ ಮಸಾಲೆ ದೋಸೆ ಹಾಗೂ ಈರುಳ್ಳಿ ದೋಸೆ ಕೂಡ ನಿಮಗೆ ಸಿಗುತ್ತೆ. ತುಪ್ಪದ ಘಮ ಯಥೇಚ್ಛವಾಗಿ ಸಿಗುತ್ತೆ. ಯಾಕಂದರೆ ತುಪ್ಪ ಜಾಸ್ತಿನೇ ಬಳಸಿರ್ತಾರೆ. ಚೆನ್ನಾಗಿದೆ. ದೋಸೆನೂ ಅಷ್ಟೇ ಗರಿಗರಿಯಾಗಿ ಸಿಗುವಂಥದ್ದು. ಔಟರ್ ಲೇಯರು ತುಂಬ ಗರಿಯಾಗಿ ಸಿಗುತ್ತೆ ಮತ್ತು ಇನ್ನರು ಅಷ್ಟೇ ಸಾಫ್ಟಾಗಿ ಇರುವಂಥದ್ದು. ದೋಸೆ ಚೆನ್ನಾಗಿದೆ, ಮಸ್ತಿದೆ. ಇನ್ನು ಆಲೂಗಡ್ಡೆ ಪಲ್ಯ ಅಂತ ಅಂದರೆ ಹಸಿರು ಮೆಣಸಿನಕಾಯಿಯ ಖಾರ ನಿಮಗೆ ಲೈಟಾಗಿ ಸಿಗುತ್ತೆ ಮತ್ತು ಆ ಈರುಳ್ಳಿ ಕ್ರಂಚು ಕೂಡ ನಿಮಗೆ ಚೆನ್ನಾಗಿದೆ. ಮತ್ತು ಅರಿಶಿನ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ. ಸೊ ಅರಿಶಿಣದ ಘಮ ಕೂಡ ನಿಮಗೆ ನೀಟಾಗಿ ಸಿಗುತ್ತೆ. ತದನಂತರದಲ್ಲಿ ನಮಗೆ ಗಟ್ಟಿ ಚಟ್ನಿನೇ ಆಪ್ಷನು. ಚಟ್ನಿ ಲೈಟ್ ಖಾರ, ಅಂಥ ಖಾರನೂ ಏನಿಲ್ಲ. ಚಟ್ನಿ ಅಂದಾಗ ನಾವು ಜಾಸ್ತಿ ಖಾರ ಇರುತ್ತೆ ಅಂತ ಭಯ ಬೀಳ್ತೀವಿ, ಬಟ್ ಇದೇನಂತ ಖಾರ ಬರೋಲ್ಲ. ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ, ಅದು ಕೂಡ ಒಳ್ಳೆಯದೇ. ಮತ್ತು ಕೊತ್ತಂಬರಿ ಬಳಸಿದ್ದಾರೆ, ಹುರ್ಗಡ್ಲೆ ಬಳಸಿದ್ದಾರೆ, ಸ್ವಲ್ಪ ಶೇಂಗಾ ಕೂಡ ಬಳಸಿರುವಂಥದ್ದು. ಚೆನ್ನಾಗಿದೆ, ಮಸ್ತಿದೆ. ಕಾಯಿ ಎಲ್ಲ ಹಾಕಿ ಒಳ್ಳೆ ಚಟ್ನಿ ಅಂತಲೇ ಹೇಳ್ಬೋದು. ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಒಳ್ಳೆ ಕಾಂಬಿನೇಷನು, ಚೆನ್ನಾಗಿದೆ. ದೋಸೆ ಮಾತ್ರ ಅಲ್ಟಿಮೇಟ್.
ದೋಸೆ ಆಗಿದ ತಕ್ಷಣ ನೆಕ್ಸ್ಟು ರಪ್ಪ ಅಂತ ರೈಸ್ ಬಾತ್ಗೆ ಜಂಪ್ ಆಗ್ಬಿಡುವ. ದೋಸೆ ಆಯಿತು. ದೋಸೆ ಆದಮೇಲೆ ನಾವು ತೊಗೊಂಡಿರುವಂಥದ್ದು ಟೊಮೊಟೊ ರೈಸ್ ಬಾತ್. ಇವತ್ತು ಸೋಮವಾರ ಆಗಿರೋದ್ರಿಂದ ಟೊಮೊಟೊ ರೈಸ್ ಬಾತ್ ಇದೆ. ತುಪ್ಪದ ದೋಸೆ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಪ್ಪ ಇಷ್ಟಪಡೋರಿಗಂತೂ ಬಹಳ ಇಷ್ಟ ಆಗುತ್ತೆ. ರೈಸ್ ಐಟಮ್ ಅಂತ ಅಂದರೆ 2 ಥರ ರೈಸ್ ಐಟಮ್ ಸಿಗುತ್ತೆ ನಿಮಗೆ. ಚಿತ್ರಾನ್ನನೂ ಸಿಗುತ್ತೆ ಹಾಗೂ ಈ ಥರ ಒಂದು ರೈಸ್ ಬಾತ್ ಅಂದರೆ ಚೇಂಜ್ ಆಗ್ತಾ ಇರುತ್ತೆ. ಪುಳಿಯೋಗರೆ, ಬಿಸಿಬೇಳೆ ಬಾತು, ಮೆಂತ್ಯ ಪಲಾವು ಈ ಥರನೂ ಮಾಡ್ತಿರ್ತಾರೆ. ಭಾನುವಾರದ ಪಾಯಸ ಬೇರೆ ಸಿಗುತ್ತಂತೆ, ಸೂಪರ್. ಮತ್ತಿನ್ನು ವಡೆ, ಮಸಾಲೆ ವಡೆ ತೊಗೊಂಡಿದ್ದೀವಿ. ಅವರ ತಂದೆ ಮಾಡೋದು ಅಂತ ಹೇಳ್ತಿದ್ರು. 75 ಇಯರ್ಸು, ಈ ಏಜಲ್ಲೂ ಕೂಡ ಮಾಡ್ತಿದ್ದಾರೆ. ಸೂಪರ್. ದೊಡ್ಡದಾಗೇ ಬರುತ್ತೆ, ತೀರಾ ದೊಡ್ಡದೇ ಇದೆ. ಸ್ವಲ್ಪ ರೈಸ್ ಮೇಲೆ ಇಟ್ಟಿರೋದ್ರಿಂದ ಈ ಪೋರ್ಷನ್ ಎಲ್ಲ ಮೆತ್ತಗಾಗಿದೆ, ಇದು ಗರ್ಗರಿ ಆಗಿದೆ. ವಡೆ ಮಾತ್ರ ಸೂಪರ್ ಇದೆ, ತೀರಾ ಗಟ್ಟಿ ಬರಲ್ಲ. ಕೆಲವೊಂದು ಕಡೆ ಮಸಾಲೆ ವಡೆ, ಕಡಲೆಬೇಳೆ ವಡೆ ಅಂದಾಗ ತೀರಾ ಗಟ್ಟಿ ಬರುತ್ತೆ, ಕಟಮ್ ಅನ್ನಬೇಕು, ಆ ರೇಂಜಿಗಿರುತ್ತೆ. ಬಟ್ ಇಲ್ಲಿ ಗರ್ಗರಿಯಾಗಿದೆ. ಗಟ್ಟಿ ಇರೋದಕ್ಕೂ ಗರ್ಗರಿಯಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಾಯಿಗೆ ಇಡ್ತಿದ್ದಂಗೆ ಕರ್ಗೋಗುತ್ತೆ, ಆ ರೇಂಜಿಗೆ ಗರ್ಗರಿಯಾಗಿ ಸಿಗುವಂಥದ್ದು. ಬಾಯಿಗೆ ಇಡ್ತಿದ್ದಂಗೆ ಸ್ವಲ್ಪ ಲೈಟಾಗಿ ಹಂಗೇ ಪುಡಿ ಆಗಿಬಿಡುತ್ತೆ. ಚೆನ್ನಾಗಿದೆ, ಮಸ್ತಿದೆ. ಮತ್ತು ಇನ್ನು ಸಬ್ಬಕ್ಕಿ ಸೊಪ್ಪು ಅದನ್ನು ಕೂಡ ಬಳಸಿರುವಂಥದ್ದು. ಸೊ ಆ ಥರ ಒಂದು ಘಮ ಕೂಡ ನಮಗೆ ಸಿಗುತ್ತೆ. ಕಡಲೆಬೇಳೆ ಕೂಡ ಬಳಸಿರುವಂಥದ್ದು ಮತ್ತು ಇನ್ನು ಈರುಳ್ಳಿ ಕೂಡ ಬಳಸಿದ್ದಾರೆ. ಆ ಈರುಳ್ಳಿ ಘಮ ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಎಣ್ಣೆಲಿ ಕರೆದಿರ್ತಾರಲ್ಲ, ಸೊ ಅದರದ್ದು ಒಂದು ಘಮನೇ ನಿಮಗೆ ಬಹಳ ಇಷ್ಟವಾಗುವಂಥದ್ದು. ಚೆನ್ನಾಗಿದೆ, ಸೂಪರ್. ಈ ಥರ ರೈಸ್ ಬಾತ್ ಜೊತೆ ಈ ಥರ ಮಸಾಲೆ ವಡೆ ಸಿಕ್ಬಿಟ್ರೆ ಹಬ್ಬ. ತದನಂತರದಲ್ಲಿ ರೈಸ್ ಬಾತ್. ಸೊ ಟೊಮೊಟೊ ರೈಸ್ ಬಾತು ಬಿಸಿ ಬಿಸಿಯಾಗಿ ಸಿಗುತ್ತೆ, ಅದೊಂದು ಖುಷಿ. ಮತ್ತು ಈ ಥರ ಎಲೆಯಲ್ಲಿ ಬೇರೆ ಕೊಡ್ತಾರ, ಅದು ಇನ್ನೂ ಒಂಥರ ಖುಷಿ. ಇದೊಂಥರ ಚೆನ್ನಾಗಿದೆ. ಲೈಟ್ ಮಸಾಲೆ ಬರುತ್ತೆ, ಅತಿ ಹೆಚ್ಚಿನ ಮಸಾಲೆ ಏನು ನಿಮಗೆ ಸಿಗೋದಿಲ್ಲ. ಮತ್ತು ಆ ಟೊಮೊಟೊ ಹಣ್ಣು ಬೆಳೆಸಿರ್ತಾರಲ್ಲ, ಅದರ ಒಂದು ಲೈಟ್ ಹುಳಿ ಅಂಶ ನಿಮಗೆ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇನ್ನು ಏಲಕ್ಕಿ, ಲವಂಗ ಎಲ್ಲ ಬಳಸಿರ್ತಾರೆ, ಅದರ ಒಂದು ಘಮ ಕೂಡ ನಮಗೆ ಸಿಗುವಂಥದ್ದು ಚೆನ್ನಾಗಿದೆ. ಮತ್ತು ಇನ್ನು ಕ್ಯಾಪ್ಸಿಕಮ್ ಕೂಡ ಬಳಸಿದ್ದಾರೆ, ಚೆನ್ನಾಗಿದೆ, ಮಸ್ತಿದೆ. ಆ ರೈಸ್ ಕ್ವಾಲಿಟಿನೂ ನಿಮಗೆ ಇಷ್ಟ ಆಗುವಂಥದ್ದು. ಮತ್ತು ಇನ್ನು ಈರುಳ್ಳಿ ಕೂಡ ಬಳಸಿರ್ತಾರೆ, ಸೊ ಅದರ ಒಂದು ಫ್ಲೇವರು ನಿಮಗೆ ಇಷ್ಟ ಆಗುತ್ತೆ. ಅಂಥ ಏನು ಖಾರ ಏನಿಲ್ಲ, ಲೈಟ್ ಖಾರ ಸಿಗುತ್ತೆ, ಮೇಜರ್ ಖಾರ ಏನಿಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ನೀವು ಬೇಕಂದ್ರೆ ಚಟ್ನಿ ಸೇರಿಸಿ ನೀವು ತೊಗೋಬೋದು. ವಡೆನೂ ಅಷ್ಟೇ ಚೆನ್ನಾಗಿದೆ, ಬೆಂಕಿ ಅಂತಲೇ ಹೇಳ್ಬೋದು. ದೋಸೆನೂ ಅಷ್ಟೇ ಬೊಂಬಡ ಇದೆ, ಆ ತುಪ್ಪದ ಘಮ ಇದೆಯಲ್ಲ ದೋಸೆಲಿ ಸಿಗೋಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಈ ಥರ ಎಲೆಯಲ್ಲಿ ಕೊಟ್ಟಾಗ ಏನೋ ಒಂಥರ ಖುಷಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.